ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನೊಂದು ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ನಾವು ಊರಲ್ಲಿ ದೇವಸ್ಥಾನ ಕಟ್ಸ್ತಾ ಇದ್ದೀವಿ, ಅದರ ಶಿಲಾನ್ಯಾಸ ಅಂತೇಳಿ, ಅದಕ್ಕೆ ಊರಿಗೆ ಬಂದಿದ್ದೀವಿ ಅಂತೇಳಿ. ಆನಂತರ ನಾವು ಎಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ, ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಅಥವಾ ಸಿಂಗಲ್ ಫ್ಯಾಮಿಲಿನ, ಮುಂಚೆ ನೀವು ಜಾಯಿಂಟ್ ಫ್ಯಾಮಿಲಿಲಿದ್ರಿ ಅಲ್ವಾ ಅಂತೆಲ್ಲ ಕೇಳಿದ್ರಿ. ಯಾಕೆ ಈ ಮನೆಯಲ್ಲಿ ಬರೀ ಅತ್ತೆ ಮಾವು ಅಷ್ಟೇ ಇರ್ತಾರೆ, ಬೇರೆ ಯಾರೂ ಇರಲ್ಲ ಅಂತೆಲ್ಲ ಕೇಳಿದ್ರಲ್ವ. ಇವತ್ತಿನ ಬ್ಲಾಗಲ್ಲಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಯಾವುದು? ಹಾಂ, ಶಿಯಾಳ ಇಳಿಸಲು ಹೋಗಿದ್ವಲ್ಲೇ, ಅಲ್ಲೇ ಅಲ್ದ? ನೀನು ನೋಡ್ಕೋದ್ಯಾ? ಖುಷಿ ಹತ್ರ ನೋಡ್ಕೋದ್ಯಾ ಕೇಳಿದೆ. ಎಷ್ಟು, 2 ರೂಮು? ಚಲೋ ಮಾಡಿದ್ದ. ಎಂಜಿನಿಯರಿಂಗ್ ಸಪ್ರೇಟ್ ದುಡ್ಡು ಕೊಡೋದು ಬೇಕಾಯ್ದಿಲ್ಲ. ಮೇಲ್ ತಗಡ ಹಾಕಿದ್ವಾ? ಹಾಂ, ಅವನೇ ಪ್ಲ್ಯಾನ್ ಮಾಡಿ ನಡ, ಗುರು ಕಕ್ಕನಯ್ಯ ಒಳ್ಳೆ ಪ್ಲ್ಯಾನಿಂಗ್ ಮಾಡಿದ್ದ, ರಾಶಿ ದುಡ್ಡು ಕೊಡೋಕ್ಕೆ. ಇಲ್ಲಿ ಸಣ್ಣ ಮಾವನವರ ಹೊಸ ಮನೆ ಬರ್ತಾ ಇದೆ. ಒಂದು ರೋಡ್ ನೋಡ್ಕೊಂಡು ಬಂದ್ವಿ. ಇವಾಗ ಡಿವೈಡ್ ಆದಮೇಲೆ ಎಲ್ಲರೂ ಮನೆ ಕಟ್ಕೊಳ್ತಾ ಇದ್ದಾರೆ. ನೋಡಿ, ತಿರ್ಕೊಂಡು ಬರೋಣ. ಲಾಸ್ಟ್ ಇಯರ್ವರೆಗೂ ಜಾಯಿಂಟ್ ಫ್ಯಾಮಿಲಿನೇ ಇತ್ತು. ಇವಾಗ ಎಲ್ಲ ಬೇರೆ ಬೇರೆ ಆಗಿದ್ದಾರೆ. ಅದಕ್ಕೆ ಎಲ್ಲ ಹೊಸ ಹೊಸ ಮನೆನ ಕಟ್ಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಮೊದಲಿರೋ ಮನೆ ತುಂಬ ಹಳೇದಾಯ್ತಲ್ಲ, ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮನೆ ತುಂಬ ಚೆನ್ನಾಗಿ ಬಂದಿದೆ. ಚಪ್ಪಲಿ ಇಲ್ಲಾಗಿದೆ ಬಂದೆ ನಾನು. ಈಶಾಡ್ ಮಾವಿನಕಾಯಿನ ಹುಳಿ ಅಲ್ದ? ಹುಳಿ ಅಂದರೆ ಈಶಾಡ್ ಮಾವಿನಕಾಯಿ ಆಗಿರ್ತು. ಇಲ್ಲೆಲ್ಲ ಅಡಿಕೆ ತೋಟನೂ ಮಾಡಿದ್ದು, ತೆಂಗಿನ ತೋಟದ ಮಧ್ಯ. ಯಾರಿದು? ಅಡಿಕೆ ತೋಟನೂ ಆಗೋಯ್ದಕ್ಕೂ, ತೆಂಗಿನ ತೋಟದ ಮಧ್ಯದಲ್ಲಿ ಅಡಿಕೆ ತೋಟ. ಏನೋ ಅಡಿಕೆಗೆ ಮುಂದೆ ಭವಿಷ್ಯ ಇಲ್ಲ ಎಂಬಪ್ಪ. ನಮ್ಮ ಯಜಮಾನರಿಗೆ ಇವಾಗ ಕೃಷಿ ಬಗ್ಗೆ ತುಂಬ ಆಸಕ್ತಿ ಬಂದುಬಿಟ್ಟಿದೆ. ಅವರು ಪ್ರತಿ ತಿಂಗಳ ಊರಿಗೆ ಹೋಗಿ 8 ದಿವಸ ಎಲ್ಲ ಅಲ್ಲಿ ಉಳ್ಕೊಂಬಿಟ್ಟು ತೋಟದಲ್ಲೆಲ್ಲ ಕೆಲಸ ಮಾಡಿಸ್ತಾರೆ. ಅಭಿವೃದ್ಧಿ ಮಾಡಿಸ್ಬೇಕು ಅಂತೇಳಿ ಮಾಡಿಸ್ತಾ ಇರ್ತಾರೆ. ಹಾಂ, ಅಲ್ಲಿ ಅಪ್ಪೆ ಹಣ್ಣು ಬಿದ್ದರೂ ಒಪ್ಪಲು ಗೊತ್ತಿತ್ತು. ಇಲ್ಲಿ ಹೇಳತ್ತಲ್ಲಿ ಬಾ ಒಪ್ಪ. ಚಪ್ಪಲ್ ಬೇರೆ ಎಕ್ಕ ಬಂದಿಲ್ಲ ನಾನು. ಎಂತೂ ಆಗ್ತಿಲ್ಲ. ಹುಳಿ ಆದರೆ ಪಿತ್ತಾಗ್ತು, ಹುಳಿಯಲ್ಲಾಗಿದ್ರೆ ಏನಾಗ್ತಿಲ್ಲ. ಹೌದು, ಸಿಕ್ಕಾಪಟ್ಟೆ ಸೆಕೆ. ನಂಗಂತೂ ಸೀರೆ ಉಟ್ಕೊಂಡು ಬಂದು ಒದ್ದೆ ಆಗುತ್ತೆ ಪೂರ್ಣ. ಇನ್ನು ಇದಕ್ಕೆ ಕೊಡೋದೇ ಇಲ್ಲ, ಡ್ರೈ ವಾಶಿಗೆ ಕೊಡೋದೇ ಈಗ. ಅಲ್ಲಿ ಕೆಳ ನಿಂತ್ಕೊಂಡಿದ್ವಲ್ಲೇ, ಇನ್ನೂ ಜಾಸ್ತಿ ಬಿಸಿಲು. ಒಂದು ರೌಂಡಾಗಿ ತೋಟದ ಕಡೆಗೆ ತಿರ್ಕೊಂಡು ಬಂದ್ವಿ. ತಂಪಿದ್ದು, ಇಲ್ಲಿ ಗಾಳಿ ಚಲೋ ಇದ್ದಲ್ದ. ಮೊದಲಿನ ಶಿಯಾಳೆಲ್ಲ ಇಳಿಸಿ ಇದ್ದ, ನೆನಪಿದ್ದ? ನೀ ಸಣ್ಣ ಇರಕ್ಕ. ಹಾಂ, ಸೀದಾ ಡೌನಿಗೆ ಹೋಗ್ಬಿಡ್ತ. ಅಲ್ಲ ನೋಡು, ಸೀದಾ ಡೌನ್. ಅಲ್ಲ, ನಂಗೋಗೆ ಮಾಡಿ ಬಿಡು.
ಎಲ್ಲ ಚಿಕ್ಕ ಚಿಕ್ಕ ಅಡಿಕೆ ಸಸಿಗಳು ಹೊಸದಾಗಿ ಹಾಕಿರೋದು. ಮೊದಲು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು, ತುಂಬ ಸರಿ ತೋರಿಸಿದ್ದೆ ನಿಮಗೆ ಇಲ್ಲಿ ಬಂದಾಗ. ಇವಾಗ ಎಲ್ಲ ಡಿವೈಡ್ ಆಗಿದ್ದಾರೆ. ಇದು ಶ್ರೀಪಾದ್ ಮಾವನ ಮನೆ, ಮಾವನ ತಮ್ಮನವ್ರ ಮನೆ. ಇದು ರೆಡಿ ಆಗ್ತಾ ಇದೆ. ಇಕ್ಕೋಕೆ ನೋಡು, ಪಕ್ಕದಲ್ಲೇ ಸಪೋಟ ಇದ್ದು, ಎದುರುಗಡೆನೆ ಆಚೆಗೆ ಎದುರಿ ಮಾವಿನ ಮರ ಇದ್ದು, ಮಾವು ತೆಂಗು ಎಲ್ಲದು ಎದುರಿಗೆ ಇದ್ದು. ಹೌದು, ಮುಂದೆ ಗಾರ್ಡನ್ ಮಾಡ್ಕೊಂಡ್ರೆ ಸಖತ್ ಕಾಣ್ತು. ನನ್ನ ಹಳೆ ಮೊಬೈಲ್ ಖುಷಿ ಹತ್ರ ಇದೆ ಇವಾಗ. ಅದು ಇವಾಗ ಸ್ವಲ್ಪ ಹಾಳಾಗ್ತಾ ಬಂದಿದೆ. ಅದಕ್ಕೆ ಅವಳು ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ಲು. ನಾನು ಹೊಸದು ಕೊಡಿಸು ಅಂತ ಹೇಳ್ತಾಳೆ ಅಂತ ಮಾತು ಚೇಂಜ್ ಮಾಡ್ತಾನೇ ಇದ್ದೆ. ಅವಳು ಡೈಲಿ BMTC ಬಸ್ಸಿಗೆ ಬರ್ತಾಳೆ ಕಾಲೇಜಿಂದ ಬರುವಾಗ. ಆವಾಗ ಅವಳು ಇಳಿದ ಮೇಲೆ ನನಗೆ ಕಾಲ್ ಮಾಡ್ತಾಳೆ. ಅಲ್ಲಿಂದ ಅವಳನ್ನ ಕರ್ಕೊಂಡು ಬರಬೇಕು, ಸ್ವಲ್ಪ ದೂರ ನಡ್ಕೊಂಡು ಬರೋದಕ್ಕೆ ದೂರ ಆಗುತ್ತೆ. ಅದಕ್ಕೆ ಅವಳಿಗೆ ಮೊಬೈಲ್ ಕೊಟ್ಟಿದ್ದೀವಿ. ಇಲ್ಲ ಅಂತಂದರೆ ಇವಾಗೆಲ್ಲ ಮೊಬೈಲ್ ಬೇಡ ಅಂತ ಹೇಳ್ತಾ ಇದ್ವಿ. ಯಾಕೆಂದರೆ ಮಕ್ಳ ಹತ್ರ ಮೊಬೈಲ್ ಇದೆ ಅಂದರೆ ಓದೋ ಕಡೆ ಲಕ್ಷ್ಯ ಕಡಿಮೆ ಆಗಿಬಿಡತ್ತೆ ಅಂತೇಳಿ ಅಷ್ಟೇ. ಶಾರ್ಟ್ಸ್ ಎಲ್ಲ ನೋಡ್ತಾ ಇದ್ಬಿಟ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗಿಬಿಡತ್ತೆ ಅಂತ. ಬೊಕ್ಕೆ ಹಲಸಿನಕಾಯಿ ನೋಡಿ ಇಷ್ಟ ಆಯ್ತು ಹೇಳಿ. ರಶ್ಯ ಇದು ಮಾವಿನಕಾಯಿ ಒಂದೇ ಬದಿ ರಶ್ಯ ಇದು. ಇದು ಇದ್ರಾಗಿರೋ ಇದು ಹುಳಿ ಮಾವಿನಹಣ್ಣು. ಹಪ್ಪಳ ಎಲ್ಲ ಮಾಡ್ತಾ ಇದು ಸಾಸಿವೆ ಎಲ್ಲ ಮಾಡ್ತಲ್ಲ, ಅದೇ ಆಗಿಲ್ಲ, ಸಾಸಿವೆ ಮಾವಿನಹಣ್ಣಾಗಿರೋ ಇದು. ಒಂದೇ ಬದಿ ಪೆತ್ತೆ ಆಯಿತು, ಬಿದ್ದು ಕೆಳಗೆ ಹಣ್ಣೇ ಆಗಿರೋ ನೋಡಲ್ಲಿ, ಅಡಿಕೆ ಶಶಿ ಕೆಳಗೆ ಬಿದ್ದು ನೋಡಿ. ಇಲ್ಲಿ ಎಷ್ಟೊಂದು ಮಾವಿನ ಹಣ್ಣು ಆಗಿದೆ, ಮಾವಿನಕಾಯಿ. ಹಾಗೆ ಹಲಸಿನ ಮರದಲ್ಲೂ ಅಷ್ಟೇ. ಇವಾಗ ಊರಿಗೆ ಬಂದರೆ ಹಲಸಿನಕಾಯಿ, ಮಾವಿನಕಾಯಿ, ಜಂಬೆ ಹಣ್ಣು, ಪನ್ನೇರಳೆ ಹಣ್ಣು, ಪೇರಳೆ ಹಣ್ಣು, ಎಷ್ಟು ಥರ ಹಣ್ಣು ತಿನ್ಬೋದು. ಗೋವೆ ಹಣ್ಣು. ಇಲ್ಲೇ ಸ್ಟಾರ್ ಫ್ರೂಟ್ ಇದ್ದಿಲ್ಲ ಅಲ್ವಾ? ಎಲ್ಲೇ ನೋಡೋಣ ನಾನು ತಿಳ್ಕೊಂಡಿದ್ದೆ. ಹಾಂ, ಆ ಕಡೆ ಅಲ್ಲಿದ್ದು ಕೆಳಗಿದ್ದು, ಇಲ್ಲಿಲ್ಲ ಕೆಳಗಿದ್ದು. ಬಾ, ಇಲ್ಲದು ಹಣ್ಣು ಬಿತ್ತು ಅಲ್ಲಿ ಹಣ್ಣು ಅಲ್ಲಿ ಅದ್ರೊಳಗೆ ಬಿದ್ದಿತ್ತಪ್ಪ. ಅಡಿಕೆ ಶಶಿ ಹಿಂದೆ ಬಿದ್ದಿತ್ತು. ಇದೇ ಬೊಕ್ಕೆ ಹಣ್ಣೆ ಅಲ್ದ, ಚಲೋ ಇಪ್ಪದು. ಖುಷಿಲೆಲ್ಲ ಬಿದ್ದು ತಿಂದು ಹಾಕಿದ್ದ ನೋಡಿ, ಚಲೋ ಹಣ್ಣಾಗಿ ಬಿಡ್ತಿದ್ದಕ್ಕು ಮಾವಿನಹಣ್ಣು. ಇಲ್ಲೆಲ್ಲ ಮೊದಲು ಹೋಳಿಗೆ ಗಿರಿಗೆಲ್ಲ ಮಾಡೋದು ನೆನಪು. ಇಲ್ಲೊಂದು ಫೋಟೋ ಇತ್ತಲ್ಲ ಏನದು, ಬಾವಿ ನೀರು ಎತ್ತಿದ್ದದ್ದು. ನೀ ಈಗ ಬಂದ್ಯಾ? ಹೋಗಿ ಬಂದ್ಯಾ? ಮೇಲೆ ಹೋಗಿ ಬಂದ್ಯಾ? ಅಕ್ಕೆ ಶಿವರಮ್ಮ ಒಂದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡಪ್ಪನ. ಏನಕ್ಕೆಂದ್ರೆ ಮತ್ತಿನ್ನು 2 ವರ್ಷ ಆಗಿತ್ತು ನಾ ಬರ್ದೆ. ಸುಬ್ಬು ಮಾವನ ಮೊಮ್ಮಗಳು ಬಂದಿದ್ಲು, ಸೌಜನ್ಯನ ಮಗಳು. ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಚಿಕ್ಕ ಮಕ್ಕಳು ಮಾತು ಕೇಳೋದೇ ಚಂದ ಅಲ್ವಾ? ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಮಕ್ಕಳು ಅವಳ ಜೊತೆ ಮಾತಾಡ್ತಾ ಇದ್ರು. ಒಳ್ಳೆ ಗಿಳಿ ಹಂಗೆ ಮಾತಾಡ್ತೆ. ಫುಲ್ಲು ಚಾರ್ಜ್ ಹೌದಾ? ಯಾರು ಹೇಳ್ಕೊಡ್ತಾ ಇದಲ್ಲ? ನೀವೇ ಅಲ್ಲ? ಅಪ್ಪ ಅದೇ ಕಸ ಹೊರಗೆ ಮತ್ತೆ
ಅಲ್ಲ ಎಂತ ಇದು ಯಾವ್ದು ಹೇಳು ನೋಡುವ ಯಾವುದು ಆರೆಂಜ್ ವಾಟರ್ ಮೆಲನ್ ಕೋಕೋನಟ್ ಆಮ ಹಮ್ಮ ಮೇಡಮ್ ಅಚ್ಚೆ ತೆಗಿಯಕ್ಕ ಡಸ್ಟರ್ ಹೆಂಗ್ ಯೂಸ್ ಮಾಡ್ತಾರೆ ಕ್ಲೀನ್ ಮಾಡಿ ಆಕ್ಷನ್ ಮಾಡಿ ತೋರಿಸ್ತು ಎಲ್ಲವ ರೆಡ್ ಕಲರ್ ಆಕ್ಷನ್ ಮಾಡ್ತು ಮತ್ತೆ ಹೇಳ್ತು ಬಾಯಲ್ಲಿ ಒಳ್ಳೆ ಇದೆಂತದು ವಾಟರ್ ಕಲರ್